ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಪ್ರಿಯಾ ಗೌಡ. ತುಂಬಾನೇ ದಿನಗಳಾದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿರ್ಲಿಲ್ಲ, ಅಲ್ಲದೆ ಟ್ರೈನಿಂಗ್ ಬೇರೆ ನಡೀತಿದೆ. ಇವಾಗ ರೀಸೆಂಟ್ ಆಗಿ ಜಾಯಿನ್ ಆಗಿರೋದ್ರಿಂದ ಅಫ್ಕೋರ್ಸ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಟೈಮಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ವಿಡಿಯೋಸ್ ಮಾಡೋದು ತುಂಬಾನೇ ಕಷ್ಟ ನನಗೆ ಹೇಳ್ಬೇಕಂದ್ರೆ. ಮಗುನು ಮೇಂಟೈನ್ ಮಾಡಿಕೊಂಡು ಮನೆಯಲ್ಲಿ ವಿಡಿಯೋಸ್ ಮಾಡೋದಕ್ಕೆ. ಬಟ್ ಆಸ್ ಪ್ರಾಮಿಸ್ ನಾನು ಡೆಫಿನೆಟ್ಲಿ ವಿಡಿಯೋಸ್ನ ಮಾಡ್ತೀನಿ, ಮಾಡದೇ ಅಂತೂ ಇರೋದಿಲ್ಲ. ಬಟ್ ಈ ಒಂದು ಟ್ರೈನಿಂಗ್ ಮುಗಿಯೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ವಿಡಿಯೋಸ್ ಮಾಡೋದಕ್ಕೆ. ಬಟ್ ಲೇಟರ್ ಆಸ್ ಯೂಶುವಲ್ ನಾನು ಹೆಂಗೆ ವಿಡಿಯೋಸ್ ಮಾಡ್ಕೊಂಡು ಹೋದೆ ಹಾಗೆ ಮಾಡ್ತೀನಿ. ಸೊ ತುಂಬಾನೇ ದಿನಗಳು ಆಲ್ಮೋಸ್ಟ್ ಒನ್ ವೀಕ್ ಮೇಲೆ ಆಯಿತು ಅನ್ಸುತ್ತೆ ನಾನು ವಿಡಿಯೋ ಶೂಟ್ ಮಾಡಿ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ, ಇವತ್ತು ಸ್ಯಾಟರ್ಡೇ, ನಾಳೆ ಸಂಡೇ. ಸೊ ನಾನು ನಮ್ಮಮ್ಮ ಅವರ ಫ್ರೆಂಡ್ಸ್ ಜೊತೆ ಎಲ್ಲರೂ ಔಟಿಂಗ್ ಬಂದಿದ್ದೀವಿ. ತುಂಬಾ ದಿನಗಳಾಗಿತ್ತು ಹೊರಗಡೆ ಹೋಗಿ. ಸೊ ಇಲ್ಲೇ ಎಲ್ಲಾದರೂ ಹತ್ರದಲ್ಲಿ ಒನ್ ಡೇ ಔಟಿಂಗ್ ಥರ ಹೋಗಿ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಬಂದಿದ್ದೀವಿ. ಸೊ ನಾವು ಎಲ್ಲಿಗೆ ಔಟಿಂಗ್ ಬಂದಿದ್ದೀವಿ ಆ್ಯಂಡ್ ಆ ಜಾಗದ ಸ್ಪೆಷಾಲಿಟಿ ಬಗ್ಗೆ ನಾನು ನಿಮಗೆ ಈ ಬ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಯಾವ ರೆಸಾರ್ಟ್ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವಿವತ್ತು ಕನಕಪುರದಲ್ಲಿರೋ ಒಂಬಾಳೆ ರೆಸಾರ್ಟ್ಸ್ಗೆ ಹೋಗ್ತಾ ಇರೋದು. ಸೊ ಈ ರೆಸಾರ್ಟ್ ನಿಮಗೆ ಕನಕಪುರದಿಂದ 6 ರಿಂದ 7 ಕಿಲೋಮೀಟರ್ ತನಕ ಆಗತ್ತೆ. ಈ ರೆಸಾರ್ಟ್ ಇರೋದು ವಿರುಪ್ಚಂದ್ರ ಅಂತ ಒಂದು ಹಳ್ಳಿನಲ್ಲಿ. ಈ ಊರಿಗೆ ಎಂಟರ್ ಆಗಿದ ತಕ್ಷಣ ನಿಮಗೆ ಕಂಪ್ಲೀಟಾಗಿ ಈ ಥರ ಬರೀ ಮಾವಿನ ಮರಗಳೇ ಕಾಣಿಸುತ್ತೆ. ಈಗ ಸೀಸನ್ ಆಗಿರೋದ್ರಿಂದ ಮರ ತುಂಬ ಬರೀ ಮಾವಿನಕಾಯಿಗಳೇ ಇತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಈ ಊರಲ್ಲಿ ಮನೆಗಳು ತುಂಬಾ ಕಡಿಮೆ, ಬರೀ ಈ ಥರ ಮಾವಿನ ತೋಪೆ ಜಾಸ್ತಿ ಇತ್ತು. ಆ ವೆದರ್ ಕೂಡ ತುಂಬಾನೇ ಚೆನ್ನಾಗಿತ್ತು, ಬಿಸಿಲಿರಲಿಲ್ಲ. ನೋಡಿ, ಇದೇ ರೆಸಾರ್ಟ್ ಎಂಟ್ರೆನ್ಸ್. ನಿಮಗೆ ಈ ರೀತಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇಲ್ಲಿದೆ. ನಾವೆಲ್ಲ ಒಂದು ಆಲ್ಮೋಸ್ಟ್ 13 to 14 ಮೆಂಬರ್ಸ್ ಮಕ್ಕಳೆಲ್ಲ ಸೇರಿ ಹೋಗಿದ್ದಿದ್ದು ಬ್ಯಾಂಗ್ಳೂರಿಂದ. ಸೊ ಇಲ್ಲಿರೋರು ಎಲ್ಲರೂ ನಮ್ಮಮ್ಮನ ಫ್ರೆಂಡ್ಸ್, ಅಂದರೆ ಕೆಲವರೆಲ್ಲ ನಮ್ಮ ಫ್ರೆಂಡ್ಸ್ ಮಕ್ಕಳು ಕೂಡ ಇದ್ದಾರೆ ಈ ಗ್ರೂಪ್ನಲ್ಲಿ. ಓವರ್ ಆಲ್ ಎಲ್ಲರೂ ಒಂದು 15 to 16 ಮೆಂಬರ್ಸ್ ಇದ್ದಾರೆ. ಅವರು ಯಂಗ್ ಫ್ರೆಂಡ್ ಆದರೂ ಏನು ಅಂತ ಅಂದರೆ, ಇವರೆಲ್ಲರೂ ಕತ್ರಿಗುಪ್ಪೆನಲ್ಲೇ ಇರೋದು, ಬ್ಯಾಂಗ್ಳೂರಲ್ಲಿ ಕತ್ರಿಗುಪ್ಪೆನಲ್ಲೇ ಇರೋದು. ಎಲ್ಲ ಪಾರ್ಕ್ಗೆ ವಾಕಿಂಗ್ ಹೋಗ್ಬೇಕಿದ್ರೆ ಇವರೆಲ್ಲರೂ ಫ್ರೆಂಡ್ಸ್ ಆಗಿರೋದು. ತುಂಬಾ ಖುಷಿ ಆಗುತ್ತೆ ಇವ್ರ ಗ್ರೂಪ್ ನೋಡೋಕ್ಕೆ. ಆಲ್ಮೋಸ್ಟ್ ಒಂದು 15 to 16 ಮೆಂಬರ್ಸ್ ಇದ್ದಾರೆ ಇವ್ರ ಗ್ರೂಪ್ನಲ್ಲಿ. ಎಲ್ಲೇ ಹೋದರೂ ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ವಾಕ್ ಮಾಡ್ತಾರೆ ಎವ್ರಿ ಡೇ. ಅಲ್ಲಲ್ಲೇ ಶಾರ್ಟ್ ಟ್ರಿಪ್ಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರ್ತಾರೆ. ಏನೋ ಒಂಥರ ಖುಷಿ ಆಗುತ್ತೆ. ಈ ಏಜಲ್ಲೂ ಇಷ್ಟು ಚೆನ್ನಾಗಿ ಎಲ್ಲರೂ ಕ್ಲೋಸಾಗಿ ಗ್ರೂಪ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಓಡಾಡ್ತಾರೆ, ಇಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ. ಏಜ್ ಆಯಿತು ಅಂದಿದ ತಕ್ಷಣ ಮನೆಯಲ್ಲೇ ಕುತ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ. ಈ ಥರ ಗ್ರೂಪ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡೋದ್ರಿಂದ ಅವ್ರ ಹೆಲ್ತ್ ವೈಸ್ ಕೂಡ ಒಳ್ಳೆಯದು ಆ್ಯಂಡ್ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅವರಿಗೆ. ಸೊ ನಾವಷ್ಟೇ ನಮ್ಮ ಮನೆಯಲ್ಲಿ ನಾವು ಯಾವುದಕ್ಕೂ ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡಲ್ಲ. ಅವ್ರು ಓಡಾಡಿಕೊಂಡು ಆರಾಮಾಗಿ ಖುಷಿಯಾಗಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಇರೋರೆಲ್ಲರೂ ಅಷ್ಟೇ. ಇಲ್ಲಿ ಇರೋರಲ್ಲಿ ಕೆಲವರಿಗೆ ಮೊಮ್ಮಕ್ಕಳು ಕೂಡ ಇದ್ದಾರೆ. ಸೊ ಆ ಏಜ್ ಅವ್ರು ಕೂಡ ಈ ಗ್ರೂಪ್ನಲ್ಲಿದ್ದಾರೆ. ಬಟ್ ಅವರನ್ನು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ಲ, ತುಂಬಾ ಯಂಗ್ ಏಜ್ ಅನ್ಸುತ್ತೆ. ಆ ರೀತಿ ಅವರು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ಬಿಕಾಸ್ ನಾನು ನೋಡಿದ್ದೀನಿ ಇವ್ರನ್ನ ಆಲ್ಮೋಸ್ಟ್ 1 2 to 3 years ಆಯಿತು. ಅವಾಗಿಂದ ಕೂಡ ಇಷ್ಟೇ ಯೂನಿಟಿಯಿಂದ ಇರ್ತಾರೆ. ಎಲ್ಲೇ ಹೋದರೂ ಅಷ್ಟೇ ಕಂಪ್ಲೀಟ್ ಹೋಲ್ ಗ್ಯಾಂಗೇ ಹೋಗುತ್ತೆ, ಒಬ್ರು ಇಬ್ರು ಎಲ್ಲೂ ಹೋಗಲ್ಲ. ಸೊ ಖುಷಿ ಆಗುತ್ತೆ ನಮಗೂ ಅಷ್ಟೇ. ನಾವು ಒಂದು 5 day ಏಜ್ ಆದಮೇಲೆ ಇದೇ ರೀತಿ ಗ್ರೂಪ್ ಮಾಡಿಕೊಂಡು ನಾವು ಎಂಜಾಯ್ ಮಾಡಬೇಕು ಲೈಫ್ನ ಅಂತ ನನಗೂ ಎಲ್ಲೋ ಒಂದು ಕಡೆ ಅನಿಸುತ್ತೆ. ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ಇವರೆಲ್ಲರ ಜೊತೆ ಹೊರಗಡೆ ಬಂದಿರೋದು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಇದು ನಾವು ಒಂದು 7 month ಆಯಿತು ಸ್ಟಾರ್ಟ್ ಮಾಡಿ, ಒಂಬಾಳೆ ರೆಸಾರ್ಟ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮ ಅಪ್ಪಾಜಿಯವರು, ನಮ್ಮ ಚಿಕ್ಕಪ್ಪ ಅವರ ಕನಸಿದು ಮಾಡಬೇಕು ಅಂತೇಳಿ ಮಾಡಿದ್ದು. ಇದು ನಮ್ಮ ಬ್ರದರ್ ಮತ್ತೆ ನಾವಿಬ್ರು ನೋಡ್ಕೊತಾ ಇದ್ದೀವಿ. ಇದು ಒಂದು 3 ಎಕರೆ ಐತಿ ಒಳಗಡೆ. ಔಟ್ ಸೈಡ್ 1 ಎಕರೆ ಪಾರ್ಕಿಂಗ್ ಅಂತ ಐತೆ. ಇದರಲ್ಲಿ ನಮಗೆ ನೇಚರ್ ಚೆನ್ನಾಗಿತ್ತು ಅಂತೇಳಿ, ಒಳ್ಳೆ ಲೊಕೇಶನ್ ಚೆನ್ನಾಗಿತ್ತು. ಫುಲ್ಲು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಗ್ರೀನರಿ ಚೆನ್ನಾಗೈತೆ. ಬೆಂಗಳೂರಿಂದ ಒಂದು 60-70 ಕಿಲೋಮೀಟರ್ ಹೊರಗಡೆ ಬಂತು ಅಂತಂದ್ರೆ ಒಳ್ಳೆ ನೇಚರ್ ಐತೆ. ಇಲ್ಲೊಂದು ನಾವು ರೋಪ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಮೇಡಮ್. ರೋಪ್ ಆಕ್ಟಿವಿಟೀಸ್ ಒಂದು 8 ರೋಪ್ ಆಕ್ಟಿವಿಟೀಸ್ ಐತೆ, ಒಂದು ಜಿಪ್ ಲೈನ್ ಐತೆ, ಮತ್ತೆ ವಾಟರ್ ಸ್ಪೋರ್ಟ್ಸ್ ಐತೆ, ಬೋಟಿಂಗು ಕಾಯಕ್ಕೆಲ್ಲ ಐತೆ. ಮತ್ತೆ ಇಲ್ಲಿ ಇಂಡೋರು ಔಟ್ಡೋರು ಒಳಗಡೆ ಬಂದು ಸ್ವಿಮ್ಮಿಂಗ್ ಪೂಲ್ ಐತೆ, ರೈನ್ ಡ್ಯಾನ್ಸ್ ಐತೆ, ಮತ್ತೆ ಒಂದು 6 ರೂಮ್ ಐತೆ. 10 ಸ್ಟೇ ಅಕಾಮಿಡೇಷನ್ ಕೊಡ್ತೀವಿ. ಎಲ್ಲ ವ್ಯವಸ್ಥೆ ಐತೆ ಮ್ಯಾಮ್, ಚೆನ್ನಾಗೈತೆ. ಮದುವೆ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಕ್ಕೆ ಕೊಡ್ತೀರಲ್ಲ ಸರ್? ಮಾಡ್ತಾರೆ.
ಸುಮಾರು ಜನ ಆಲ್ರೆಡಿ ಬರ್ತ್ಡೇದಾಗ ಐತೆ, ಮದುವೆದು ಆಗೈತೆ. ಈಗ ನಾಳೆ ಯಾವ್ದೋ ಒಂದು ಬರ್ತ್ಡೇ ಪಾರ್ಟಿ ಐತೆ, ಒಂದು 500 ಜನಕ್ಕೆ ಅರೇಂಜ್ ಮಾಡವ್ರೆ ಮಾಡ್ತಾರೆ. ಇದೆಲ್ಲ ನಮ್ಮ ಬಸವರಾಜ್ ಅಂತೇಳಿ ಮ್ಯಾನೇಜರು, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಯ್, ನಮಸ್ತೆ ಮೇಡಮ್. ನನ್ನ ಹೆಸರು ಬಸವರಾಜ್ ಅಂತ, ಇಲ್ಲಿ ಒಂಬಾಡ್ ರೆಸಾರ್ಟಲ್ಲಿ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಬಾಸ್ ಹೇಳಿದಂಗೆಲ್ಲ ನಿಮ್ಮ ಪ್ರತಿಯೊಂದು ಏನಂದರೆ ಏನೇನು ಎಲ್ಲೆಲ್ಲಿದೆ ಎಲ್ಲ ಪ್ರತಿಯೊಂದು ನೀಟಾಗಿ ಕ್ಲೀನಾಗಿ ತೋರಿಸ್ಕೊಂಡು ಸೊ ಅಂದರೂ ನಮ್ಮ ರಿಸಾರ್ಟ್ಸ್ ತೊಗೊಂಡು ಬನ್ನಿ. ಈ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ 4 acres ಅಲ್ಲಿ ಈ ರೆಸಾರ್ಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೂಡ. ನೀವು ಎಲ್ಲೇ ನೋಡಿದ್ರು ಅಷ್ಟೇ ಈ ರೆಸಾರ್ಟ್ನಲ್ಲಿ ಫುಲ್ಲು ಗ್ರೀನರಿನೇ ಕಾಣಿಸುತ್ತೆ. ಅಂದರೆ ತುಂಬಾ ಮರ ಗಿಡಗಳನ್ನ ಬೆಳೆಸಿದ್ದಾರೆ. ಅದು ಒಂದು ನನಗೆ ತುಂಬಾ ಇಷ್ಟ ಆಯಿತು. ಪ್ಯಾಕೇಜ್ಗೆ ಇಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸ್ ಫ್ರೀ ಇರುತ್ತೆ. ಅಂದರೆ ನೀವು ಯಾವ ಗೇಮ್ಸ್ ಬೇಕಾದರೂ ಆಡ್ಬೋದು, ಎಷ್ಟೊತ್ತು ಬೇಕಾದರೂ ಆಡ್ಬೋದು. ಟೈಮ್ ಲಿಮಿಟ್ ಇಲ್ಲ ಆ್ಯಂಡ್ ನೀವು ಏನೂ ಪೇ ಮಾಡಬೇಕಾಗಿಲ್ಲ. ಈ ರೆಸಾರ್ಟ್ನಲ್ಲಿ ರೂಮ್ ಫೆಸಿಲಿಟಿ ಮತ್ತು ಟೆಂಟ್ ಫೆಸಿಲಿಟಿ 2 ಕೂಡ ಇದೆ. ನೀವು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಬರ್ತೀನಿ, ಟೆಂಟಲ್ಲಿ ಸ್ಟೇ ಮಾಡ್ತೀನಿ, ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಡೆಫಿನೆಟ್ಲಿ ನೀವು ಟೆಂಟ್ ಆಪ್ಟ್ ಮಾಡ್ಬೋದು. ರೂಮಿಗೆ ಕಂಪೇರ್ ಮಾಡಿದ್ರೆ ಟೆಂಟಲ್ಲಿ ನಿಮಗೆ ಚಾರ್ಜಸ್ ಕಡಿಮೆನೇ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ನೀವು ಏನಾದರೂ 1 day ಔಟಿಂಗ್ ಬರ್ತೀರಾ ಅಂದರೆ ನಿಮ್ಮ ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಈ ಥರ ಟೆಂಟ್ ಫೆಸಿಲಿಟಿ ಕೂಡ ನಮಗೆ ಅವ್ರು ಕೊಟ್ಟರು. ಸೊ ನೋಡಿ, ನೀವೇನಾದರೂ ಬರ್ಡೇ ಪಾರ್ಟಿ, ಎಂಗೇಜ್ಮೆಂಟ್, ರಿಸೆಪ್ಷನ್, ಮೆಹಂದಿ ಸೆರೆಮನಿ, ಸಂಗೀತ್ ಏನಾದರೂ ಆ ರೀತಿ ಅರೇಂಜ್ ಮಾಡಬೇಕು ಅನ್ನೋದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ಮಾಡ್ಬೋದು. ಆ ಆಪ್ಷನ್ ಕೂಡ ನಿಮಗಿದೆ. ನೋಡಿ, ಈ ರೀತಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ವಿಚ್ ಇಸ್ ಫ್ರೀ ಆಫ್ ಕಾಸ್ಟ್. ನೀವು ಇದಕ್ಕೆ ಪೇ ಮಾಡೋ ಹಾಗಿಲ್ಲ. ಬಟ್ ಇದನ್ನು ಬಿಟ್ಟು ಜಿಪ್ ಲೈನ್, ಬೋಟಿಂಗ್ ಇದೆಲ್ಲದಕ್ಕೂ ನೀವು ಎಕ್ಸ್ಟ್ರಾ ಪೇ ಮಾಡಿ ಆಡಬೇಕು. ನೋಡಿ, ಇಲ್ಲಿ ನಿಮಗೆ ಬ್ಯಾಡ್ಮಿಂಟನ್ ಆಪ್ಷನ್ ಕೂಡ ಇದೆ. ಆಲ್ಸೋ ನಿಮಗೆ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಈ ಥರ ಪುಟ್ಟ ಮಕ್ಕಳು ಬಂದರೆ ಅವ್ರನ್ನೂ ಕೂಡ ನೀವು ಎಂಗೇಜ್ ಆಗಿಡ್ಬೋದು. ನೋಡಿ, ನನ್ನ ಮಗ ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ ಆಡೋದಕ್ಕೆ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿದ್ದ. ಎಲ್ಲೂ ಅಷ್ಟೇ ಇವನನ್ನು ಕರ್ಕೊಂಡು ಹೋದ್ರೆ ಹಠ ಮಾಡಲ್ಲ, ಹಳ್ಳಲ್ಲ. ಈ ರೀತಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಳ್ತಾನೆ. ಇದೆಲ್ಲ ಆದಮೇಲೆ ತುಂಬಾ ಹಸುವಾಗಿತ್ತು. ಸೊ ಊಟಕ್ಕೆ ಹೋದ್ವಿ. ನಾನು ನಿಮಗೆ ತೋರಿಸ್ತೀನಿ ಊಟದಲ್ಲಿ ಏನೇನೆಲ್ಲ ಆಪ್ಷನ್ ಇತ್ತು ಅಂತ. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ 2 ಇತ್ತು ನೋಡಿ. ಸೊ ಊಟದ ಬಗ್ಗೆ ಹೇಳಬೇಕಂದ್ರೆ ಆಪ್ಷನ್ಸ್ ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳ್ಬೋದು. ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಇತ್ತು. ವೆಜ್ಜಲ್ಲಿ ಚಪಾತಿ, ಗೀ ರೈಸ್, ವೈಟ್ ರೈಸ್, ರಸಮ್, ಕುರ್ಮಾ ಮತ್ತು ಗೋಬಿ ಇತ್ತು. ಸೊ ಆಪ್ಷನ್ ಸ್ವಲ್ಪ ಕಡಿಮೆನೇ ಅನ್ನಿಸ್ತು, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಅಷ್ಟೇ ಊಟ ತುಂಬ ಇಷ್ಟ ಆಯಿತು. ಸೊ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ವೈಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಅದೇ ಆಪ್ಷನ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅಷ್ಟೇ. ಇದೆಲ್ಲ ಆದಮೇಲೆ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲರೂ ಪೂಲ್ ಹತ್ರ ಬಂದ್ವಿ. ರೆಸಾರ್ಟಿಗೆ ಬಂದಮೇಲೆ ಪೂಲ್ ಮಿಸ್ ಮಾಡ್ಕೊಳ್ಳೋಕ್ಕಾಗತ್ತೆ. ನನಗಂತೂ ನೀರಲ್ಲಿ ಆಡೋದಂದರೆ ತುಂಬಾ ಇಷ್ಟ. ಸೊ ಪೂಲಲ್ಲೆಲ್ಲ ಆಡೋದ್ಮೇಲೆ ನೆಕ್ಸ್ಟ್ ನಿಮಗೆ ರೈನ್ ಡ್ಯಾನ್ಸ್ ಇರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಮ್ಯೂಸಿಕ್ ಪ್ಲೇ ಮಾಡಿದ್ರು, ರೈನ್ ಡ್ಯಾನ್ಸ್ ಕೂಡ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ತುಂಬಾ ಸುಸ್ತಾಗಿತ್ತು. ಸ್ನ್ಯಾಕ್ಸ್ ಅಂತ ನಿಮಗೆ ಕಾಫಿ, ಟೀ ಜೊತೆಗೆ ಮಿರ್ಚಿ ಬಜ್ಜಿ ಕೊಟ್ಟಿದ್ರು ನಮಗೆ. ಚೆನ್ನಾಗಿತ್ತು ಅದು ಕೂಡ ಟೇಸ್ಟ್ ವೈಸ್. ಸೊ ಎಲ್ಲ ಬೇಗ ಬೇಗ ತಿನ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ವಿ ಹೊರಡೋದಕ್ಕೆ ಅಂತ. 1 day ಔಟಿಂಗ್ ಹೇಗೆ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ. ಬಿಕಾಸ್ ಮಾರ್ನಿಂಗ್ ನೀವು ಚೆಕ್-ಇನ್ ಟೈಮಲ್ಲೇ ಅರ್ಧ ಲೇಟ್ ಆಗಿಬಿಟ್ಟಿರುತ್ತೆ. ಟ್ರಾವೆಲ್ ಮಾಡ್ಕೊಂಡು ಬಂದು ಚೆಕ್-ಇನ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗೋಗಿರುತ್ತೆ. ಆ್ಯಂಡ್ 1-2 ಗೇಮ್ ಆಡಿ ಪೂಲಲ್ಲಿ ಇಳಿದು ರೈನ್ ಡ್ಯಾನ್ಸ್ ಎಲ್ಲ ಮುಗಿಸೋಷ್ಟರಲ್ಲಿ ನಿಮಗೆ 5-5:30 ಆಗೇ ಹೋಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದಾದರೆ ಎಲ್ಲೇ ಹೋದರೂ ಅಷ್ಟೇ 1 night ಸ್ಟೇ ಆಗಿ ನೀವು ನೆಕ್ಸ್ಟ್ ಡೇ ಚೆಕ್ಔಟ್ ಆದರೆ ಅಟ್ಲೀಸ್ಟ್ ಎಲ್ಲ ಗೇಮ್ಸು ಕವರ್ ಮಾಡ್ಬೋದು ನೀವು ಪೇ ಮಾಡಿರೋದಕ್ಕೆ. ಇಲ್ಲಿರೋ ಪುಟಾಣಿ ನನ್ನ ಅಮ್ಮ ಫ್ರೆಂಡ್ ಇದ್ದಾರಲ್ಲ, ಆಶಾ ಅಕ್ಕ ಅಂತಿದ್ದಾರೆ, ಅವ್ರ ಮಗ. ಸೊ ಇವ್ನು ನಾನು ಓದಾಗಿಂದ ಬರೋ ತನಕ ನನ್ನ ಜೊತೆನೇ ಇದೆ. ಇವನಿಗಂತೂ ಕ್ಯಾಮ್ರಾ ಕ್ರೇಸ್ ತುಂಬಾ ಇದೆ. ವೀಡಿಯೋಸ್ ಮಾಡಬೇಕು ಅನ್ನೋದು ಇಷ್ಟು ಚಿಕ್ಕ ವಯಸ್ಸಿಗೆ. ನಮಗೆ ಈ ವಯಸ್ಸಿಗೆ ಕ್ಯಾಮ್ರಾ ಅಂದರೆ ಏನು, ವೀಡಿಯೋಸ್ ಅಂದರೆ ಏನು ಏನೂ ಗೊತ್ತಿರಲಿಲ್ಲ. ಈಗಿನ ಮಕ್ಕಳು ನೋಡಿ ಎಷ್ಟು ಆ್ಯಕ್ಟಿವ್ ಇರ್ತಾರೆ. ಸೊ ಈ ರೆಸಾರ್ಟ್ನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ರೆಸಾರ್ಟ್ ಸ್ಪೇಷಿಯಸ್ ಆಗಿ ಫುಲ್ಲು ಕಂಪ್ಲೀಟ್ ಗ್ರೀನರಿ ಇರೋದ್ರಿಂದ ನಿಮಗೆ ಒಂಥರ ಚೇಂಜಸ್ ಸಿಗುತ್ತೆ. ಪೀಸ್ಫುಲ್ ಆಗಿದೆ ರೆಸಾರ್ಟ್ ನಿಮಗೆ. ಆ್ಯಂಡ್ ಆ್ಯಕ್ಟಿವಿಟೀಸ್ ಕೂಡ ಅಷ್ಟೇ ನಿಮ್ಮನ್ನ ಎಂಗೇಜ್ ಆಗಿಟ್ಟಿರ್ತಾರೆ. ಬಿಕಾಸ್ ನೀವು 1 day ಔಟಿಂಗ್ ಹೋಗ್ತೀರಾ ಅಂದರೆ ನಿಮಗೆ ತುಂಬಾ ಕಡಿಮೆ ಟೈಮ್ ಸಿಗುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ನಿಮಗೆ ಆ್ಯಕ್ಟಿವಿಟೀಸ್ ಇದೆ. ಮಿಕ್ಕಿದ್ದನ್ನ ನೀವು ಪೇ ಮಾಡಿ ಕೂಡ ಆಡ್ಬೋದು. ಸೊ ನೀವೇನಾದರೂ 1 night ಸ್ಟೇ ಆಗ್ತೀನಿ ಅಂದರೆ ಡೆಫಿನೆಟ್ಲಿ ಇಟ್ಸ್ ವರ್ತ್ ಆಫ್ ಪೇಯಿಂಗ್. ಚೆನ್ನಾಗಿರುತ್ತೆ. ಫುಡ್ ಬಗ್ಗೆ ಹೇಳಬೇಕಂದ್ರೆ ನೀವು ಪೇ ಮಾಡಿರೋದಕ್ಕೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವೈಸ್ ಅವರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಫುಡ್ ಎಲ್ಲ ಚೆನ್ನಾಗಿದೆ.
ಸೊ ಒಂದು ಸಜೆಷನ್ ಏನು ಕೊಡೋಕೆ ಇಷ್ಟಪಡ್ತೀನಿ ಅಂತ ಅಂದರೆ ಇನ್ನೂ ಜಾಸ್ತಿ ನೀವು ಆ್ಯಕ್ಟಿವಿಟೀಸ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಇವಾಗ ಎಲ್ಲ ರೆಸಾರ್ಟ್ಸಲ್ಲೂ ಕಾಮನ್ ಆಗಿಬಿಟ್ಟಿದೆ. ರೋಪ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ರೈನ್ ಡಾನ್ಸ್ ಇರ್ಬೋದು, ಬೋಟಿಂಗ್ ಇರ್ಬೋದು, ಇದೆಲ್ಲ ಎಲ್ಲ ಕಡೆ ಕಾಮನ್ ಆಗಿದೆ. ಸೊ ಏನಾದರೂ ಡಿಫ್ರೆಂಟಾಗಿ ಆ್ಯಕ್ಟಿವಿಟೀಸ್ನ ಇಂಟ್ರಡ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇವಾಗ ಕನಕಪುರದ ಸುತ್ತಮುತ್ತ ತುಂಬಾ ಜಾಸ್ತಿ ರೆಸಾರ್ಟ್ಸ್ ಆಗಿದೆ. ಆಮೆಗುಂಡಿ, ಸ್ಕೈ ಬ್ಲೂ ಆರ್ಚಿಡ್ಸ್, ಕಾರ್ಗಿಲ್ ರೆಸಾರ್ಟ್ ತುಂಬಾ ಆಗಿದೆ. ಸೊ ಕಾಂಪಿಟೇಷನ್ ಆಬ್ವಿಯಸ್ಲಿ ಜಾಸ್ತಿ ಇದ್ದೇ ಇರುತ್ತೆ. ಸೊ ನೀವು ಆ ಎಲ್ಲ ರೆಸಾರ್ಟ್ಗಿಂತ ಡಿಫ್ರೆಂಟಾಗಿ ಏನಾದರೂ ಆ್ಯಕ್ಟಿವಿಟೀಸ್ನ ಇಂಟ್ರಡ್ಯೂಸ್ ಮಾಡಿ, ಆ್ಯಂಡ್ ಫುಡ್ಡಲ್ಲೂ ಅಷ್ಟೇ ಸ್ವಲ್ಪ ಏನಾದರೂ ವೆರೈಟೀಸ್ ಇಂಟ್ರಡ್ಯೂಸ್ ಮಾಡಿ ಅಂತ ಕೂಡ ನಾನು ಅವರಿಗೆ ಸಜೆಸ್ಟ್ ಮಾಡಿದೆ. ಸೊ ಅವರು ಕೂಡ ಅಷ್ಟೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಇಂಟ್ರಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಅಷ್ಟೇ, ನೀವೇನಾದರೂ ರೆಸಾರ್ಟಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. 1 ಡೇ ಅಥವಾ 1 ನೈಟ್ ಸ್ಟೇ ಕೂಡ ಇದು ವರ್ತ್ ಪೇಯಿಂಗ್. ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು, ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಸಿಗುತ್ತೆ ನಿಮಗೆ. ಸೊ ಡೆಫಿನೆಟ್ಲಿ ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಸೊ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಲ್ಸೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.